ಹಾಯ್ ಫ್ರೆಂಡ್ಸ್, ನಾವೀಗ ಅಜ್ಜಿ ಊರಿಂದ ಕಾಗೆಹಳ್ಳಿಗೆ ಬಂದಾಯ್ತು. ಇನ್ಮೇಲೆ ಕಾಗೆಹಳ್ಳಿಯಲ್ಲಿ ಹೇಗೆ ಎಂಜಾಯ್ ಮಾಡ್ತೀವಿ ಅಂತ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀವಿ. ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೆ ವೀಕ್ಲಿ 3 ವಿಡಿಯೋಸ್ ಮಾತ್ರ ಅಪ್ಲೋಡ್ ಮಾಡೋದು. ನಾವು ವೆಡ್ನೆಸ್ಡೇ ಈವ್ನಿಂಗ್ 5 o'clock ವಿಡಿಯೋ ಅಪ್ಲೋಡ್ ಮಾಡ್ತೀವಿ. ಮತ್ತೆ ಸ್ಯಾಟರ್ಡೆ ಸಂಡೇ ಬೆಳಗ್ಗೆ 11 ಗಂಟೆ ವಿಡಿಯೋ ಅಪ್ಲೋಡ್ ಮಾಡ್ತೀವಿ. ಮರಿದೆ ವಾಚ್ ಮಾಡಿ, ಓಕೆನಾ? ಈ ತರ ಎಲ್ಲ ನಡೀತಾ? ಸರಿ, ಹೆಂಗೋ ಅಜ್ಜಿ ಊರಿಗೆ ಹೋಗಿ ಎಲ್ಲ ಎಂಜಾಯ್ ಮಾಡಿ ಬಂದಿದ್ದೀರಾ. ಸ್ವೀಟಿ, ಏನಾಯ್ತು? ನಗಾಡ್ತಾ ಇದೀಯಾ? ಅದೇನಿಲ್ಲ ರೀ, ಊರಿಗೆ ಹೋದ್ರಲ್ಲ ಆಗ ಇವ್ರು ಮಾಡಿರೋಂಥ ತೀಟ್ಲೆಗಳಲ್ಲ, ಅದ್ರಲ್ಲೂ ಅಚ್ಚು ಮಾಡಿರೋದು ಕೇಳಿದ್ರೆ ನಿಮಗೆ ನಗುನೇ ಬರುತ್ತೆ. ಸರಿ, ಮತ್ತೆ ಹೇಳ್ತೀನಿ. ನೀವು ಅಚ್ಚು ಯಶೋದಕ್ಕನ ಮನೆಗೆ ಹೋದ್ಲು, ಏನಂತ ಸ್ವಲ್ಪ ನೋಡ್ಕೊಂಡ್ ಬನ್ನಿ. ಯಾಕಲ್ಲೋದ್ಲು? ನಿನ್ನೆ ರಾತ್ರಿ ಊರಿಂದ ಬಂದಲ್ಲ, ಆ ಲಿಲ್ಲಿ ಬ್ಯಾಗ್ನ ಇಲ್ಲೇ ಇಟ್ಟೋಗ್ಬಿಟ್ಲು. ಅದಕ್ಕೆ ಕೊಟ್ಬಾ ಅಂತ ಈಗ ಕಳಿಸ್ದೆ. ಅಮ್ಮ ಅಮ್ಮ, ಬಾ ಅಚ್ಚು ಒಳಗೆ. ಬಂದೆ. ಯಾಕಚ್ಚು, ಯಾಕಿಷ್ಟೊತ್ತು? ಅಮ್ಮ, ಯಶೋದ ಆಂಟಿ ಅಲ್ಲೇ ಮಾತಾಡ್ತಾ ಅಲ್ಲೇ ನಿಲ್ಸ್ಕೊಂಡ್ಬಿಟ್ಟ, ಅದಕ್ಕೆ ಲೇಟ್ ಆಯ್ತು. ಓ ಹೌದಾ, ಸರಿ ಆಯ್ತು. ನೀವೇನ್ ಮಾಡ್ತೀರಾ ಈಗ? ಏನ್ ಮಾಡೋದಮ್ಮ? ಸ್ಕೂಲಲ್ಲಿ ನಿಮ್ 3 ಜನಕ್ಕೂ ಬುಕ್ಸ್ ಎಲ್ಲ ತಂದಾಯ್ತು. ಬ್ಯಾಗ್ ಏನಾದ್ರು ಬೇಕಂದ್ರೆ ತರದಾದ್ರೆ ಪಪ್ಪನೊಟ್ಟಿಗೆ ಹೋಗಿ ತಗೊಂಬನ್ನಿ, ಆಯ್ತಾ? ನಾಳೆ ಸ್ಕೂಲ್ ಅಲ್ಲ. ನನಗೆ ಸೂಪರ್ ಬ್ಯಾಗ್ ಬೇಕಮ್ಮ. ಅಮ್ಮ, ನನಗಲ್ಲ ಯಾವ ಬ್ಯಾಗು ಬೇಡ ಅಮ್ಮ. ನನಗೆ ಲಾಸ್ಟ್ ಇಯರ್ ಕೊಡ್ಸಿದ್ರಲ್ಲ ಅದೇ ಬ್ಯಾಗ್ ಸಾಕು. ಅದೇ ಚೆನ್ನಾಗಿದೆ, ಏನಾಗ್ಲಿಲ್ಲ, ಅದನ್ನೇ ತಗೊಂಡೋಗ್ತೀನಿ. ಮತ್ತೆ ಪೆನ್ನು ಪೆನ್ಸಿಲ್ಲು ಯಾವುದು ಬೇಡ, ಎಲ್ಲ ಲಾಸ್ಟ್ ಇಯರ್ದೇ ಇದೆ, ಅದನ್ನೇ ತಗೊಂಡೋಗ್ತೀನಮ್ಮ. ಅನು, ಯಾಕೆ ಬೇಡ ಅಂತ ಹೇಳ್ತಾ ಇದೀಯಾ? ಅಮ್ಮ, ಎಲ್ಲನೂ ಚೆನ್ನಾಗಿದೆ ಅಮ್ಮ, ಯಾಕೆ ಮತ್ತೆ ತಗೊಳ್ಳೋದು? ಸುಮ್ಮನೆ ಪಪ್ಪನಿಗೆ ದುಡ್ಡು ವೇಸ್ಟ್ ಮಾಡೋದು. ಇದೇ ತುಂಬಾ ಹೊಸದಾಗಿದೆ, ಅದನ್ನೇ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಇಯರ್ ಬೇಕಾದ್ರೆ ಬೇರೆ ತಗೊಳ್ತೀನಮ್ಮ. ಒಳ್ಳೆ ಹುಡುಗಿ ಅನು ನೀನು. ಸರಿ ಬಿಡು. ಮೀನಾ, ನೀನ್ ಹೋಗು, ಮಾವನಟ್ಗೆ ಹೋಗಿ ನಿನ್ಗೇನ್ ಬೇಕೋ ತಗೊಂಬಾ. ಅತ್ತೆ, ಅದ್ ಬಂದು ನನ್ಗೂ ಯಾವ ಬ್ಯಾಗು ಬೇಡ, ಯಾವ ಪೆನ್ಸಿಲ್ ಪೌಚು ಬೇಡ, ಯಾವ ಟಿಫನ್ ಬ್ಯಾಗು ಬೇಡ, ಎಲ್ಲನೂ ಚೆನ್ನಾಗೇ ಇದಾವೆ. ಅದನ್ನೇ ಈ ವರ್ಷನೂ ಉಪಯೋಗಿಸ್ಕೊಳ್ತೀನಿ. ಮುಂದಿನ ವರ್ಷ ಬೇಕಾದ್ರೆ ಬೇರೆ ತಗೊಳ್ತೀನತ್ತೆ. ಏನಿದು, ಅಜ್ಜಿ ಊರಿಗೆ ಹೋಗಿ ಬಂದ್ಮೇಲೆ ಒಳ್ಳೆ ಬುದ್ಧಿ ಕಲ್ತಿದ್ದಂಗ್ ಕಾಣ್ತಾ ಇದೆ. ಸರಿ, ಪರವಾಗಿಲ್ಲ. ರೀ, ಹೋಗಿ ಅಚ್ಚುಗೆ ಬ್ಯಾಗ್ ಎಲ್ಲ ಬೇಕಂತೆ, ಕೊಡಿಸ್ಬೇಕು ಬನ್ನಿ. ಹೋಗಿ, ನಾಳೆ ಸ್ಕೂಲಿಗೆ ಹೋಗ್ಬೇಕಲ್ಲ. ಅಮ್ಮ ಅಮ್ಮ, ಏನಚ್ಚು? ಅಮ್ಮ, ಸುಮ್ಮನೆ ನಾನು ಬ್ಯಾಗ್ ಬೇಕು ಅಂತ ಹೇಳಿದ್ದು, ಯಾಕಂದ್ರೆ ಇವ್ರ ಬುದ್ಧಿ ಎಲ್ಲ ನೋಡೋಣ ಅಂತ. ನನ್ಗೆ ನಿಜವಾಗ್ಲೂ ಬ್ಯಾಗು ಬೇಡ, ಏನು ಬೇಡ ಅಮ್ಮ. ಲಾಸ್ಟ್ ಇಯರ್ ಕೊಡ್ಸಿದ್ದೆ, ಇನ್ನು ನಾನು ಹೊಸ ತರ ಇಟ್ಕೊಂಡಿದೀನಿ ಗೊತ್ತಾ? ಅಷ್ಟು ಕ್ಲೀನ್ ಆಗಿ ನೀಟಾಗಿ ಇಟ್ಕೊಂಡಿದೀನಿ. ಹಂಗಿರುವಾಗ ಯಾಕಮ್ಮ ಸುಮ್ಮನೆ ಹೊಸ ಬ್ಯಾಗ್ ಎಲ್ಲ ತಗೊಂಡು ಸುಮ್ಮನೆ ಪಪ್ಪನಿಗೆ ದುಡ್ಡು ವೇಸ್ಟ್ ಆಗತ್ತೆ. ನಾನು ಹೋದ ವರ್ಷ ಬ್ಯಾಗೆ ಈ ವರ್ಷನೂ ತಗೊಂಡೋಗ್ತೀನಮ್ಮ, ಮುಂದಿನ ವರ್ಷನೂ ತಗೊಂಡೋಗ್ತೀನಿ. ಮುಂದಿನ ವರ್ಷನೂ ಪಪ್ಪನಿಗೆ ನಾನು ಸುಮ್ಮನೆ ಖರ್ಚಿಡಲ್ಲಮ್ಮ. ಏನಮ್ಮ ಹಂಗ್ ನೋಡ್ತಾ ಇದ್ದೀರಾ? ಏನಿಲ್ಲ ಅಚ್ಚು, ನನ್ನ ಅಚ್ಚು ಇಷ್ಟ ಚೆನ್ನಾಗಿ ಮಾತಾಡ್ತಾ ಇದ್ದಾಳಲ್ಲ, ಎಲ್ಲಿಂದ ಈ ತರ ಮಾತಾಡ್ ಕಲ್ತ್ಕೊಂಡ್ಲು ಅಂತ ಯೋಚನೆ ಮಾಡ್ತಾ ಇದೀನಿ. ಪರವಾಗಿಲ್ಲ, ನೀನು ಅಜ್ಜಿ ಊರಿಗೆ ಹೋಗಿ ಒಳ್ಳೆ ಬುದ್ಧಿ ಕಲ್ತ್ಕೊಂಡ್ ಬಂದಿದ್ಯಾ. ಮತ್ತೆ ಬೇರೆಯವರೆಲ್ಲ ಒಳ್ಳೆ ತರ ಮಾತಾಡುವಾಗ ನನ್ಗೆ ನಿಜವಾಗ್ಲೂ ಒಳ್ಳೆ ಬುದ್ಧಿ ಇರುವಾಗ ನಾನು ಯಾಕಮ್ಮ ಆ ತರ ಮಾತಾಡ್ಬೇಕು? ಅದಕ್ಕೆ ಅಮ್ಮ, ನಾನ್ ನಿಜಾನೇ ಹೇಳ್ತಾ ಇರೋದು. ನಾನ್ ಈ ವರ್ಷ ಮಾತ್ರ ಅಲ್ಲ, ಮುಂದಿನ ವರ್ಷ, ಆಚೆ ವರ್ಷ, ಎಲ್ಲಾ ವರ್ಷನೂ ಇದೊಂದೇ ಬ್ಯಾಗ್ ಯೂಸ್ ಮಾಡ್ತೀನಿ. ಸರಿ ಅಚ್ಚು, ಹೆಂಗೋ ಅಂತೂ ಇಂತೂ ನೀನು ಪಪ್ಪನ್ಗೆ ದುಡ್ಡು ಉಳಿಸ್ಬಿಟ್ಟೆ. ಸರಿ ಸರಿ, ಹೋಗಿ ಬುಕ್ಸ್ ಎಲ್ಲ ತಂದಿಟ್ಟಿದ್ದೀನಿ, ಸಪರೇಟ್ ಆಗಿದೆ. ಹೋಗಿ ಕುತ್ಕೊಂಡು ಬೈಂಡ್ ಹಾಕಿ, ಆಯ್ತಾ? ಆಯ್ತಮ್ಮ. ಏನಚ್ಚು, ಸಪ್ಪಗಿದ್ದಂಗ್ ಕಾಣ್ತಾ ಇದೆ. ಅವರಿಬ್ರು ಬ್ಯಾಗ್ ಬೇಡ ಅಂತ ಹೇಳಿದ್ರಂತ ನೀನು ಹೇಳ್ಬಿಟ್ಟು ಈಗ ಹೊಸ ಬ್ಯಾಗು ಇಲ್ಲದೆ ಹೋಯ್ತು ಅಂತ ಬೇಜಾರಾಗ್ತಾ ಇದೆಯಾ? ಹೌದು. ಇಲ್ಲಮ್ಮ. ಅಯ್ಯೋ, ಮೀನಾ ಊರಿಂದ ಬಂದ್ಮೇಲೆ ಬರ ಕೇಳಿದ್ದಲ್ಲ ದೀಪು ಮನೆಗೆ. ಸರಿ, ಹೋಗಿ ಹೇಳೋಣ. ಮೀನಾ, ದೀಪು ಬರ ಕೇಳಿದ್ದ ನೋಡಪ್ಪ ಮನೆಗೆ, ಹೋಗ್ಬಿಟ್ಪಾ. ಆಯ್ತತೆ. ಹೌದು, ನಮ್ಮ ಅಕ್ಕ ಯಾಕೆ ಬರಲ್ಲ ಅಂತ ಹೇಳಿದ್ಲು ಮೀನಾ? ಇಲ್ಲ ಅಚ್ಚು, ಬುಕ್ಸ್ ಎಲ್ಲ ತುಂಬಾ ಇದಾವಲ್ಲ, ಬೈಂಡ್ ಹಾಕ್ಬೇಕಲ್ಲ, ಅದಕ್ಕೆ ಬರಲ್ಲ ಅಂತ ಹೇಳಿದ್ರು ಅಕ್ಕ. ಓ ಹೌದಲ್ವಾ, ನನ್ ಬುಕ್ಸ್ ಇದಾವೆ, ಬೈಂಡ್ ಹಾಕ್ಬೇಕು. ಸರಿ, ಬೇಗ ಹೋಗ್ಬಿಟ್ಟು ಬರೋಣ. ನನ್ ಬುಕ್ಸಿಗೂ ಅನು ಅಕ್ಕನೇ ಬೈಂಡ್ ಹಾಕ್ತೀನಿ ಅಂತ ಹೇಳಿದ್ರು, ಅದಕ್ಕೆ ನಾನು ಬಂದ್ಬಿಟ್ಟೆ. ಇಲ್ಲಾಂದ್ರೆ ನಾನು ಬರ್ತಾ ಇರ್ಲಿಲ್ಲ, ಆಮೇಲೆ ಹೋಗೋಣ ಅಂತ ಇರ್ತಾ ಇದ್ದೆ. ಸರಿ, ನಿನ್ ಬುಕ್ಸಿಗೂ ಬೈಂಡ್ ಹಾಕಕ್ ಕೇಳ್ಬಿಡ್ತೀನಿ. ತಡಿ, ನಾನೇ ಹೇಳ್ತೀನಿ. ಅನು ಅಕ್ಕ. ಏನ್ ಹೇಳಿ? ಅನು ಅಕ್ಕ, ಸ್ವಲ್ಪ ನನ್ ಬುಕ್ಸಿಗೂ ಬೈಂಡ್ ಹಾಕಿರೆ, ನಾನ್ ಮೀನರ್ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಹೋಗಿ, ನನಗಾಗಲ್ಲ, ಬೇಕಂದ್ರೆ ನೀನೇ ಬಂದು ಹಾಕೋ.
ಹಂಗಂದ್ರೆ ಸರಿ ಹಾಕ್ತೀನಿ. ಆಯ್ತು. ಮೊದ್ಲೆಲ್ಲ ಮಾವನ್ ಮನೆಗೆ ಬರಕ್ಕೆ ಒಂಥರ ಆಗ್ತಾ ಇತ್ತು. ಈಗ ಮಾವನ್ ಮನೆಗೆ ಬರೋದಂದ್ರೆ ತುಂಬಾ ಇಷ್ಟ. ಅದು ಇಲ್ದಂಗೆ ಲಿಲ್ಲಿನೂ ಅಲ್ಲೇ ಬಂದ್ಬಿಟ್ರಲ್ಲ, ಆಗ ಇನ್ನೂ ಖುಷಿ ಆಗ್ತದಲ್ಲ ಮೀನಾ? ಹೌದಚ್ಚು, ಲಿಲ್ಲಿನೂ ಅಲ್ಲೇ ಬಂದ್ಬಿಟ್ಲಲ್ಲ, ಖುಷಿ ಆಗ್ತಾ ಇದೆ. ಎಷ್ಟ್ ದಿನ ಆಯ್ತಲ್ಲ ಇಲ್ಲಿ ಬಂದು? 1.5 ತಿಂಗಳಾಯ್ತು. ಸರಿ ಸರಿ ಬಾ ಹೋಗೋಣ. ಅಪ್ಪನ್ನ ನೋಡಿ 1.5 ತಿಂಗಳಾಯ್ತು. ಈಗಷ್ಟೇ ಹೋಗ್ತಾ ಇದ್ದೀನಿ. ನಮ್ ಚಿಕ್ಕಮ್ಮನ್ ಬುದ್ಧಿ ಚೇಂಜ್ ಆಗಿರುತ್ತೆ ಅನ್ಕೊಂಡಿದೀನಿ. ಏನಾಗತ್ತೋ ಗೊತ್ತಿಲ್ಲ. ಈ ಕಡೆ ಬರೋದಂದ್ರೇನೆ ನನಗೆ ಇಷ್ಟ ಆಗೋದಿಲ್ಲ. ನಮ್ ಚಿಕ್ಕಮ್ಮನ್ ನೆನ್ಸ್ಕೊಂಡ್ರೇನೆ ಹೆದರಿಕೆ ಆಗತ್ತೆ. ದೇವ್ರೆ, ಈ ಸಲ ನಮ್ ಚಿಕ್ಕಮ್ಮ ತುಂಬಾ ಚೇಂಜ್ ಆಗಿರ್ಬೇಕು ಅಂತ ಅನಿಸ್ತಾ ಇದೆ. ಸರಿ ಹೋಗ್ ನೋಡೋಣ. ಏ ಮೀನಾ, ಅಲ್ಲೇನ್ ಮಾಡ್ತಾ ಇದೀಯಾ? ಬಾ. ಎಷ್ಟು ಸೂಪರ್ ಆಗಿದೆಯಲ್ಲ ಮೀನಾ? ಹೌದಚ್ಚು, ನಮ್ಮ ಮನೆಯನ್ನು ನೋಡಲಿ ಎಷ್ಟು ಚೆನ್ನಾಗಿ ಆಲ್ಟ್ರೇಷನ್ ಮಾಡಿದಾರಂತ. ಹೌದು, ಕಿಟಕಿ ಎಲ್ಲ ಹಾಕಿದ್ದಾರೆ, ಬಾಕ್ಲು ಈ ಕಡೆ ಇಟ್ಟಿದ್ದಾರೆ ಅಲ್ಲ. ನಾವು 1.5 ತಿಂಗಳು ಇಲ್ಲಿ ಇಲ್ಲದೆ ಇರೋ ಕಾರಣ ಎಷ್ಟೆಲ್ಲ ಚೇಂಜಸ್ ಆಗಿದೆಯಲ್ಲ. ಹೌದು ಮೀನಾ. ಸರಿ, ನೀನು ನಿಮ್ಮನೆ ಒಳಗಡೆ ಹೋಗು, ನಾನು ಇಲ್ಲಿ ಅತ್ತೆ ಮನೆಗೆ ಹೋಗ್ತೀನಿ, ಆಮೇಲೆ ಅಲ್ಲಿ ಬರ್ತೀನಿ. ಆಯ್ತು. ಅತ್ತೆ ಅತ್ತೆ. ಅಚ್ಚು ಬಾರಮ್ಮ, ಹೊರಗೆ ನಿಂತ್ಕೊಂಡಿದ್ಯಾ? ಒಳಗೆ ಹೋಗೋಣ ಬಾ. ಅಯ್ಯೋ ಅತ್ತೆ, ಒಳಗೆ ಹೋಗೋಣ ಒಂದ್ ನಿಮಿಷ. ನಾವು ಪೇಂಟ್ ಮಾಡಿ ಕೊಟ್ಟಿದ್ವಲ್ಲ, ಯಾಕೆ ನೀವು ಈ ತರ ಮಾಡಿದ್ರಿ? ಅಚ್ಚು, ನೀನು ಪೇಂಟ್ ಮಾಡ್ಕೊಟ್ಟಿದ್ದಲ್ಲ ಚೆನ್ನಾಗೇ ಇತ್ತು ಕಣಪ್ಪ. ನಾವಿದು ಯಾಕೆ ಮಾಡಿದ್ವಿ ಅಂದ್ರೆ, ಅಯ್ಯೋ ಅತ್ತೆ, ನನ್ಗೇನು ಬೇಜಾರಿಲ್ಲಪ್ಪ. ನೀವು ಬೇಜಾರ್ ಮಾಡ್ಕೊಂಡು ಮಾತಾಡ್ಬೇಡ್ರಿ. ನೀವು ಈಗ ಮಾಡಿರೋದು ತುಂಬಾ ಸೂಪರ್ ಆಗಿದೆ ಗೊತ್ತಾ? ಮನೆ ಎಷ್ಟು ಚೆನ್ನಾಗಿದೆ, ದೂರದಿಂದ ನೋಡುವಾಗ ಬ್ಯೂಟಿಫುಲ್ ಅಂದ್ರೆ ಬ್ಯೂಟಿಫುಲ್ ಆಗಿದೆ. ಅದಕ್ಕೆ ಕೇಳ್ತಾ ಇದೀನಿ, ನಾವು ಪೇಂಟ್ ಮಾಡಿದ್ದಲ್ಲ ನೀವು ತೆಗೆದ್ಬಿಟ್ರಿ ಅಂತ ನಾನು ಬೇಜಾರ್ ಮಾಡ್ಕೊಂಡು ಕೇಳ್ತಾ ಇದೀನಿ ಅಂತ ಅನ್ಕೊಂಬೇಡ್ರಿ. ಇಲ್ಲ ಕಣಮ್ಮ, ಅದನ್ನೇ ಹೇಳ್ತಾ ಇದ್ದೀನಿ ನೋಡು. ದುಡ್ಡೇ ಇರ್ಲಿಲ್ಲ ನಮ್ಮ ಹತ್ರ. ನೀನ್ ಪೇಂಟ್ ಮಾಡ್ಕೊಟ್ಟಿದ್ದಲ್ಲ ಹಂಗೆ ಇತ್ತು, ಅದೇ ಚೆನ್ನಾಗೇ ಇತ್ತು. ನೀನು ಊರಿಗೆ ಹೋದ್ಮೇಲೆ ಇಲ್ಲಂತೂ ಕಾಗೆಹಳ್ಳಿಯಲ್ಲಿ ಒಂದ್ ಮಳೆ ಅಂದ್ರೆ ಮಳೆ, 1 ವಾರ ಮಳೆನೇ ನಿಲ್ಲಿಲ್ಲ ನೋಡು. ಅಂಚೊಳಗಡೆಯಿಂದ ಎಲ್ಲ ಮಳೆ ಸುರಿತಾ ಇದೆ ಮನೆ ಒಳಗಡೆ. ಮತ್ತೆ ಬಾಕ್ಲು ಬೇರೆ ಸರಿ ಇಲ್ಲ, ಮಳೆ ಎಲ್ಲ ಬಾಕ್ಲು ಸೈಡ್ ಇಂದೆಲ್ಲ ನೀರ್ ಬರ್ತಾ ಇತ್ತು. ಗೋಡೆಯಲ್ಲಿರೋ ಪೇಂಟ್ ಎಲ್ಲ ಹೋಗ್ಬಿಡ್ತು ನೋಡು. ಕೊನೆಗೆ ಏನ್ ಮಾಡೋದು? ಕಿಟಕಿನೂ ಸರಿ ಇರ್ಲಿಲ್ವಾ? ಮತ್ತೆ ದುಡ್ಡಿಲ್ಲ, ಸಂಘದಲ್ಲಿ ದುಡ್ಡು ತಗೊಂಡ್ಬಂದು ನಾನು ಸ್ವಲ್ಪ ಜನನ ಕರೆಸಿ ಇದನ್ನೆಲ್ಲ ಕ್ಲೀನ್ ಮಾಡಿಸ್ದೆ. ಇಲ್ಲ ಮತ್ತೆ ಮಳೆಗಾಲ ಬೇರೆ, ಮತ್ತೆ ಮಳೆ ಬಂದು ನೀರೆಲ್ಲ ಬಂದ್ರೆ ಹೆಂಗ್ ಹೇಳಿ ನೋಡು. ಸಣ್ಣ ಮಗು ಇಟ್ಕೊಂಡಿದ್ದೀನಲ್ಲ, ಅದಕ್ಕೆ ಕಣಪ್ಪ ಈ ತರ ರಿಪೇರಿ ಮಾಡಿಸಿದ್ದು. ಓ ಹೌದಾ ಅತ್ತೆ, ಚೆನ್ನಾಗಿದೆ ಅತ್ತೆ, ತುಂಬಾ ಚೆನ್ನಾಗಿದೆ. ನಾವು ಇಟ್ಟಿರೋ ಗಿಡ ಎಲ್ಲ ಎಷ್ಟು ಚೆನ್ನಾಗಿ ಬೆಳೆದಿದೆಲ್ಲ ಅತ್ತೆ. ಕಣಮ್ಮ ಅಚ್ಚು, ನೀನು ಮತ್ತೆ ನಿನ್ ಫ್ರೆಂಡ್ಸು ಎಲ್ಲ ಸೇರ್ಕೊಂಡಲ್ಲ ಈ ತರ ಗಿಡ ಎಲ್ಲ ಇಟ್ಟಿದ್ದು. ನಾನು ಜೋಪಾನವಾಗಿ ಡೈಲಿ ಸ್ವಲ್ಪ ಸ್ವಲ್ಪ ನೀರ್ ಹಾಕ್ತೀನಿ ಕಣಮ್ಮ, ಅದನ್ನ ಮಾತ್ರ ತೆಗಿಬಾರ್ದು ಅಂತ ಹಂಗೆ ಇಟ್ಬಿಟ್ಟೆ ನಾನು. ಹೌದಾ ಅತ್ತೆ, ಇವರು ಎಲ್ಲ ಸ್ವಲ್ಪ ಆಲ್ಟೇಷನ್ ಮಾಡ್ದಂಗಿದೆ ಅಲ್ಲ ಅತ್ತೆ. ಇವ್ರು ಮಾಡಿದ್ರ ನಿಮ್ಮೊಟ್ಟಿಗೆ ಸೇರ್ಕೊಂಡು? ಅಚ್ಚು ಅಚ್ಚು, ಇಲ್ಲಿ ಬಾರಮ್ಮ. ಏನತ್ತೆ? ಅವಳ ಬಗ್ಗೆ ಎಲ್ಲ ಏನು ಮಾತಾಡ್ಬೇಡ, ಸುಮ್ಕಿರು ಕಣಮ್ಮ. ಅವಳು ನಾವು ಮನೆ ಒಳಗಡೆ ನೀರ್ ಬರ್ತಾ ಇದೆ ಅಂತಂದ್ಬಿಟ್ಟು ಸಾಲ ಪಾಲ ಮಾಡಿ ಈ ತರ ಮನೆನ ಆಲ್ಟ್ರೇಷನ್ ಮಾಡಿದ್ವಿ ಅಂದ್ರೆ, ಅವಳು ಚೆನ್ನಾಗಿರೋ ಮನೆನ ಅವ್ರ ಗಂಡನ ಹತ್ರ ಜಗಳ ಮಾಡಿ ಅವಳು ಮಾತ್ರ ಮನೆ ರಿಪೇರಿ ಮಾಡ್ತಾಳೆ, ನನ್ನ ಮನೆನೂ ರಿಪೇರಿ ಮಾಡ್ಬೇಕು ಅಂತ ಅವಳೆಲ್ಲ ಹಂಗ್ ಮಾಡಿರೋದು. ಬಾಕ್ಲು ನೋಡು ಆಚೆ ಇತ್ತು, ಬೇಕು ಬೇಕಂತಾನೆ ಇಲ್ಲಿ ತಂದು ಬಾಕ್ಲು ಮಾಡಿಸಿದಾಳೆ ಅವಳು. ಎಷ್ಟೊಂದು ಹೊಟ್ಟೆ ಕಿಚ್ಚು ಅಂದ್ರೆ ಹೊಟ್ಟೆ ಕಿಚ್ಚು ಗೊತ್ತಾ ಅವಳು. ಮತ್ತೆ ನೀನ್ ಗಿಡ ಇಟ್ಟೆ, ಬಾಯಿಲ್ ತೋರಿಸ್ತೀನಿ. ಇಲ್ಲಿ ನೋಡಚ್ಚು, ಇದು ನೀನ್ ಇಟ್ಟಿದ್ ಗಿಡ ತಾನೆ? ಇಲ್ಲಿ ನೋಡಿಲಿ, ಇದು ಗೋಡೆ ಮೇಲೆ ಎತ್ಕೊಂಡು ಹಂಗೆ ಬಳ್ಳಿ ಮೇಲೆ ಹೋಗಿದಲ್ಲ. ಹೌದತ್ತೆ. ನಾವು ಮನೇಲಿ ಇಲ್ದೇ ಇರೋ ಸಮಯದಲ್ಲಿ ಈ ಗಿಡದಿಂದ ಒಂದ್ ಗಿಡ ತಗೊಂಡೋಗಿ ಅವಳು ಅಲ್ಲೇ ಇಟ್ಟು ಅವ್ರು ಗೋಡೆ ಮೇಲೆ ಎತ್ಕೊಂಡು ಹೋಗಿದೆ ನೋಡು. ಹೊಟ್ಟೆ ಉರಿ ಅಂದ್ರೆ ಹೊಟ್ಟೆ ಉರಿ, ಕಳ್ಳಿ ಅಂದ್ರೆ ಕಳ್ಳಿ. ಮೊದ್ಲು ಏನಿದ್ರೇನು ಪರವಾಗಿಲ್ಲ, ಅದೇ ತರ ಬೇಕಂತ ತಗೊಂಡ್ಬಿಡ್ತಾಳೆ ಕಣಮ್ಮ. ಮತ್ತೆ ಬೆಳಗ್ಗೆನೆ ಎದ್ದ ತಕ್ಷಣ ಒಂದು ಕೂಗ್ತಾಳೆ ನೋಡು, ಬೇಕು ಬೇಕಂತಾನೆ ಬಾಯಿ ಬಂದಂಗ್ ಬೈಯೋದು, ಯಾರನ್ನೋ ಬೈದಂಗ್ ಬೈಯೋದು. ಅದು ಕರೆಕ್ಟಾಗಿ ಗಂಡ ಕೆಲ್ಸಕ್ಕೆ ಹೋದ್ಮೇಲೆ ನೋಡು ಶುರು ಮಾಡಿದವಳು. ಅದು ಇಲ್ದಂಗೆ ಪಿಚಾಚಿ ಒಂದೈತ್ ನೋಡ್ ಮನೇಲಿ. ಅಯ್ಯೋ ದೇವ್ರೆ, ಆ ತರ ಯಾರನ್ನು ನಾನು ನೋಡ್ಲಿಲ್ಲ. ಯಾಕಾದ್ರೂ ನಿಮ್ಮತ್ತೆ ನಾನು ಇಲ್ಲಿ ಮನೆ ತಗೊಂಬಂದು ಅಂತ ಅಂದ್ಬಿಟ್ಟು ತಲೆ ಕೆಟ್ಟೋದಂಗ ಆಗ್ಬಿಟ್ಟಿದೆ ಕಣಮ್ಮ ನನ್ಗೆ. ಹೌದ್ ಕಣಮ್ಮ. ಸರಿ ಬಾ, ಹೊರಗೆ ನಿಂತ್ಕೊಂಡಿದ್ಯಾ, ಮನೆ ಒಳಗೆ ಹೋಗೋಣ. ಅತ್ತೆ, ಅಜ್ಜಿ ಎಲ್ಲೋದ್ರು? ಆಮೇಲೆ ಮಾವ ಎಲ್ಲೋದ್ರು? ಮಾವ ಬಂದ್ಬಿಟ್ರಾ? ನಿಮ್ಮ ಮಾವ ಹೋದವರು, ನಾವಿದೀವಾ ಇಲ್ವಾ ಅಂತಾನೂ ಗೊತ್ತಿಲ್ಲ, ಅವರು ಎಲ್ಲಿದಾರೋ ಏನೋ. ಅತ್ತೆ ಬೇಜಾರ್ ಮಾಡ್ಕೊಂಬೇಡಿ, ಮಾವ ಬರ್ತಾರೆ. ಎಲ್ಲಿ ಹೋಗ್ತಾರೆ ಹೇಳಿ ನೋಡೋಣ? ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ, ಖಂಡಿತ ಅವರು ನಿಮ್ಮನ್ನ ಹುಡುಕೊಂಡು ಬಂದೇ ಬರ್ತಾರೆ. ಅಜ್ಜೋ, ಊರಿಂದ ಬಂದಾಯ್ತೇನಮ್ಮ? ಹಾಯ್ ಅಜ್ಜಿ. ಅಜ್ಜಿ, ನಿಮ್ಮನ್ನ ನೋಡಿ ಎಷ್ಟು ದಿನ ಆಯ್ತು, ಚೆನ್ನಾಗಿದ್ದೀರಾ ಅಜ್ಜಿ? ನಾನೆಲ್ಲ ಚೆನ್ನಾಗಿದ್ದೀನಿ ಕಣಪ್ಪ, ಬಾ ಮನೆ ಒಳಗಡೆ ಹೋಗೋಣ. ಹಾ ಆಯ್ತಜ್ಜಿ.
ಹೌದೇನಪ್ಪ, ನಿಮ್ಮ ಅತ್ತೇನೆ ಈ ತರ ಮಾಡ್ಲೇಬೇಕಂತಂದ್ಬಿಟ್ಟು ಸಂಘದಿಂದ ಸಾಲ ಮಾಡ್ಕೊಂಬಂದು ಹಿಂಗೆಲ್ಲ ಮಾಡಿದಾಳೆ. ತುಂಬಾ ಚೆನ್ನಾಗಿ ಮಾಡಿದಾಳಲ್ಲ ಕಣಮ್ಮ. ಹೌದಾ ಅಜ್ಜಿ? ಅತ್ತೆ, ನಿಮ್ಮ ಐಡಿಯಾ ತುಂಬಾ ಸೂಪರ್ ಆಗಿರುತ್ತೆ. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದೀರಾ. ಹೌದೇನಪ್ಪ, ಸರಿ ಬಾ, ಏನಾದ್ರೂ ಮಾಡ್ಕೊಡ್ತೀನಿ ನಿಂಗೆ, ತಿನ್ಬಿಟ್ಟು ಹೋಗ್ತೇಂತೆ ಬಾ. ಆಯ್ತತ್ತೆ. ಜೂಲಿ ಎಲ್ಲೋದ್ಲು? ಮಲ್ಗಿದಾಳೆ ಅಚ್ಚು, ಬಾ ಅವಳನ್ನ ನೆಪ್ಸೋಣ ಬಾ. ಆಯ್ತತ್ತೆ. ಚಿಕ್ಕಮ್ಮ, ಚಿಕ್ಕಮ್ಮ. ಅಯ್ಯೋ ಮೀನಾ, ಮೀನಾ ಯಾವಾಗ ಬಂದೆ ಕಣಮ್ಮ ನೀನು? ರೀ ಬನ್ರಿ ಇಲ್ಲಿ ನೋಡ್ರಿ, ಮೀನಾ ಬಂದಿದ್ದಾಳೆ. ಮೀನಾ ಬಾರಮ್ಮ. ಅಪ್ಪ ಚೆನ್ನಾಗಿದ್ದೀರಪ್ಪ? ಚಿಕ್ಕಮ್ಮ ಚೆನ್ನಾಗಿದ್ದೀರಾ ಚಿಕ್ಕಮ್ಮ? ಅಯ್ಯೋ ಮೀನಾ, ನಮ್ಗೇನಪ್ಪ, ನಾವು ಚೆನ್ನಾಗಿದ್ದೀವಿ. ನೀನೇನು ಇಷ್ಟು ತೆಳ್ಳಗ್ ಸಪೂರ ಆಗ್ಬಿಟ್ಟಿದ್ಯಾ? ಏನ್ ಹೊಟ್ಟೆಗೆ ಊಟನೇ ಸರಿ ಮಾಡಲ್ವಾ ಅಂತ ನೀನು? ಅತ್ತೆ ಮನೆಗಿದ್ದಾಗ ಎಷ್ಟು ಚೆನ್ನಾಗಿದ್ದೆ ನೀನು, ಈಗ ಅಜ್ಜಿ ಊರಿಗೆ ಹೋಗಿ ಈ ತರ ತೆಳ್ಳಗಾಗ್ಬಿಟ್ಟಲ್ಲ. ಏನ್ ಕತೆ, ಅಲ್ಲೇನಾದ್ರು ತುಂಬಾ ಕೆಲಸ ಕೊಡ್ತಾ ಇದ್ರಾ ನಿಂಗೆ? ಇಲ್ಲ ಚಿಕ್ಕಮ್ಮ, ಆ ತರ ಎಲ್ಲ ಏನಿಲ್ಲ. ಅಲ್ಲಿ ಚೆನ್ನಾಗಿ ಜಾಲಿಯಾಗಿ ಇದ್ವಿ, ಚೆನ್ನಾಗಿ ಊಟನೇ ಮಾಡ್ತಾ ಇದ್ದೆ ನಾನು. ಹಾಗೆಲ್ಲ ಏನಿಲ್ಲ ಚಿಕ್ಕಮ್ಮ. ಓ ಹಂಗ, ಸರಿ ಬಾರಮ್ಮ ಕೂತ್ಕೋ ಬಾ, ನಾನು ಏನಾದ್ರೂ ಮಾಡ್ಕೊಂಬರ್ತೀನಿ. ದೋಸೆ ಮಾಡಿದೀನಿ ಬೆಳಗ್ಗೆ, ತಿಂಡಿ ಹಾಕೊಂಬರ್ಲಾ? ತಿಂತೀಯಾ? ಬೇಡ ಚಿಕ್ಕಮ್ಮ, ಈಗಷ್ಟೇ ನಾನು ಅತ್ತೆ ಮನೆಯಲ್ಲಿ ತಿಂಡಿ ತಿನ್ಕೊಂಡೇ ಬಂದೆ. ಮೀನಾ, ನಾಳೆ ಸ್ಕೂಲ್ ಸ್ಟಾರ್ಟ್ ಆಗತ್ತಲ್ಲ ಕಣಮ್ಮ, ಏನಾದ್ರು ಬೇಕಾ? ಬ್ಯಾಗು ಬುಕ್ಕು ಏನಾದ್ರು ತರ್ಲಾ? ಇಲ್ಲಪ್ಪ, ಅದೇನು ಬೇಡ. ಲಾಸ್ಟ್ ಇಯರ್ ಕೊಡ್ಸಿದ ಬ್ಯಾಗೇ ಇದೆ, ಅದನ್ನೇ ಯೂಸ್ ಮಾಡ್ತೀನಿ. ಅದು ಚೆನ್ನಾಗೇ ಇದೆ. ಬೆಳಗ್ಗೆ ಮಾವ ಅತ್ತೆ ಇಬ್ರು ಕೇಳಿದ್ರು, ನಾನು ಬೇಡ ಅಂತ ಹೇಳ್ಬಿಟ್ಟೆ. ಓ ಹೌದಾ, ಸರಿ ಆಯ್ತು. ವಾಟರ್ ಬಾಟ್ಲ್ ಎಲ್ಲ ಇದೆಯಾ? ಅದೆಲ್ಲ ತುಂಬಾ ಇದೆ ಅಪ್ಪ. ಅಜ್ಜಿ ಊರಿಗೆ ಹೋಗಿದ್ದಲ್ಲಪ್ಪ, ಹೆಂಗಿದ್ರು ಎಲ್ಲ ಅಲ್ಲಿ? ಚೆನ್ನಾಗಿತ್ತ ಊರು? ಅಪ್ಪ ಅಲ್ಲೆಲ್ಲ ತುಂಬಾ ಚೆನ್ನಾಗಿದ್ರು, ಅಜ್ಜಿ ಮಾತ್ರ ಅಲ್ಲಿರೋದು. ಮತ್ತೆ ಸೂಪರ್ ಆಗಿತ್ತಪ್ಪ ಊರು. ನೀವು ಒಂದ್ಸಲ ಬನ್ನಿ, ಹೇಗಿದೆ ಅಂತ ನಿಮ್ಗೂ ಗೊತ್ತಾಗತ್ತೆ. ಅಜ್ಜಿ ಊರ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಇದೆ. ಈಗ ನಿಮಗೆ ಟೈಮ್ ಇಲ್ಲ ಅಂತ ಅನಿಸ್ತಾ ಇದೆ. ಹೌದು ಮೀನಾ, ನನಗೀಗ ಟೈಮ್ ಆಯ್ತು. ಸರಿನಾ, ನಾನು ಸಂಜೆ ಬಂದ್ಮೇಲೆ ಅಜ್ಜಿ ಊರ್ ಬಗ್ಗೆ ಎಲ್ಲ ಹೇಳು, ನಾನು ಕೇಳ್ತೀನಿ. ಸರಿನಾ, ನಾನೀಗ ಹೊರಡ್ತೀನಿ ಕೆಲ್ಸಕ್ಕೆ. ಆಯ್ತಪ್ಪ. ದುರ್ಗಾ, ನಾನು ಹೋಗ್ಬಿಟ್ಟು ಬರ್ತೀನಿ. ಹೋಗಿ ಬನ್ನಿ. ಬಾಯ್ ಮೀನಾ. ಬಾಯ್ ಅಪ್ಪ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಅಚ್ಚು ಕಾರ್ಟೂನ್ ಕನ್ನಡ ಚಾನಲ್ ಅಲ್ಲಿ ಇನ್ಮೇಲೆ ವೀಕ್ಲಿ 3 ವಿಡಿಯೋಸ್ ಮಾತ್ರ ಅಪ್ಲೋಡ್ ಆಗುತ್ತೆ. ಯಾರು ವರಿ ಮಾಡ್ಕೋಬೇಡಿ, ಬೇಜಾರ್ ಪಡ್ಕೋಬೇಡಿ, ಓಕೆನಾ? ಯಾವ ದಿನ ಅಂತ ಹೇಳಿದ್ರೆ ವೆಡ್ನೆಸ್ಡೇ ಅಂಡ್ ಸ್ಯಾಟರ್ಡೇ ಅಂಡ್ ಸಂಡೇ. ಟೈಮಿಂಗ್ಸ್ ಏನಂತ ಹೇಳಿದ್ರೆ ಎವ್ರಿ ವೆಡ್ನೆಸ್ಡೇ 5 o'clock ಈವ್ನಿಂಗ್, ಓಕೆನಾ? ಎವ್ರಿ ಸ್ಯಾಟರ್ಡೇ ಸಂಡೇ ಬೆಳಗ್ಗೆ 11 ಗಂಟೆಗೆ ವಿಡಿಯೋ ಅಪ್ಲೋಡ್ ಆಗುತ್ತೆ. ಮರಿದೆ ಮಿಸ್ ಮಾಡದೆ ವಾಚ್ ಮಾಡಿ. ಮತ್ತೆ ಇನ್ನೊರ್ಗೂ ಹೇಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದೀರೋ ಅದೇ ರೀತಿ ಇನ್ಮುಂದೆನೂ ಸಪೋರ್ಟ್ ಮಾಡಿ, ಓಕೆನಾ? ಬಾಯ್ ಬಾಯ್. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನೂ ಅಚ್ಚು ಕಾರ್ಟೂನ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡ್ತಾ ಇದೀರೋ ಮರಿದೆ